ಮಿಸ್ ಮಾಡಬೇಡಿ, ಕೊನೆ ತನಕ ನೋಡಿ, ಚೆನ್ನಾಗಿರುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ಚರಿತಾ. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡೋಣ. ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಹೆಸರು ಗ್ರೋನಾ ಅಂತ. ಇದು ಸೋದಾರ್ತಾಲಿಯಿಂದ 260 ಕಿಲೋಮೀಟರ್ಸ್ ಇದೆ. ನಾವು ಹೋಗ್ತಿರೋದು ಕಾರಲ್ಲಾಗಿರೋದ್ರಿಂದ ಅಲ್ಲಿಗೆ ರೀಚ್ ಆಗೋದು 2.5 hours ಆಗುತ್ತೆ. ಹೋಗಬೇಕಾದ್ರೆ ಮಧ್ಯದಲ್ಲಿ ಬ್ರೇಕ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ. ಚರಿ ಸಮೃದ್ಧ್, ಇವತ್ತು ನಿಮ್ಮನ್ನು ಸ್ವೀಡನ್ನ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಗ್ರಾನ ಹತ್ರನೇ ಇದೆ. ಒನ್ ಆಫ್ ದ ಮೆಸ್ಮರೈಸಿಂಗ್ ವ್ಯೂ ಆಫ್ ಸ್ವೀಡನ್ನ ಅಲ್ಲಿ ನೀವು ನೋಡ್ಬೋದು. ಈಗ ನಾವು ಬ್ರಾಹೆ ಹೌಸ್ಗೆ ಬಂದಿದ್ದೀವಿ. ಆ ಕಡೆ ಸೈಡ್ ವ್ಯೂ ಎಲ್ಲ ಚೆನ್ನಾಗಿದೆ. ರೋಡೆಲ್ಲ ಮಿಸ್ ಆಯಿತು. ಮತ್ತು 15 ಕಿಲೋಮೀಟರ್ಸ್ ಮತ್ತೆ ವಾಪಸ್ ಟರ್ನ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈ ವಿಡಿಯೋನ ಮಿಸ್ ಮಾಡಬೇಡಿ, ಕೊನೆ ತನಕ ನೋಡಿ, ಚೆನ್ನಾಗಿರುತ್ತೆ. ಹಬ್ಬ ಏನು ಮಸ್ತಾಗಿದೆ. ಸೊ ಇದೇನೆ ಬ್ರಾಹೆ ಹೌಸ್ ಕೋಟೆ. ಸೊ ಇಲ್ಲಿಗೆ ಬಂದಿರೋದ್ರಿಂದ ಸ್ವಲ್ಪ ಇದರ ಇತಿಹಾಸ ತಿಳ್ಕೊಳ್ಳೋಣ. ಈ ಬ್ರಾಹೆ ಹೌಸ್ ಕೋಟೆ 1637ನೇ ಇಸ್ವಿಯಲ್ಲಿ ಕನ್ಸ್ಟ್ರಕ್ಷನ್ ಶುರುವಾಗಿದ್ದು, ಆದರೆ 13 ವರ್ಷ ಆದರೂ ಈ ಕನ್ಸ್ಟ್ರಕ್ಷನ್ ಮುಗಿಲೇ ಇಲ್ವಂತೆ. ಈ ಕೋಟೆ ಬೆಟ್ಟ ಗುಡ್ಡ ಮೇಲೆ ಇರೋದ್ರಿಂದ ಕೆಳಗಡೆಯಿಂದ ನೀರು ಕಲ್ಲು ಇವನ್ನೆಲ್ಲ ತರೋದಕ್ಕೆ ಕಷ್ಟ ಆಗ್ತಿತ್ತಂತೆ. ಸುಮಾರು 50 ವರ್ಷ ಆದಮೇಲೆ ಪಕ್ಕದ ಉಪ್ಗ್ರಾನ ಅನ್ನೋ ಹಳ್ಳಿಯಲ್ಲಿ ಬೆಂಕಿ ಹತ್ಕೊಂಡಿತ್ತಂತೆ. ಅದು ಈ ಬ್ರಾಹೆ ಹೌಸ್ ಕೋಟೆಗೂ ಸ್ಪ್ರೆಡ್ ಆಗಿ ಈ ಕೋಟೆನೂ ಬೆಂಕಿಯಲ್ಲಿ ಸುಟ್ಟು ಹೋಯ್ತಂತೆ. ಆ್ಯಂಡ್ ನೀವು ಇತಿಹಾಸದ ಫ್ಯಾನ್ ಆಗಿರಲಿ ಅಥವಾ ಪ್ರಕೃತಿಯ ನಡುವೆ ವಿಶ್ರಾಂತಿ ಪಡೆಯಲು ನೀವು ಇಲ್ಲಿಗೆ ಬಂದರೆ ನಿಮ್ಮಲ್ಲಿರುವ ಸ್ಟ್ರೆಸ್ ಟೆನ್ಷನ್ ಎಲ್ಲ ಮಾಯ ಆಗಿ ಮನಸ್ಸಿಗೆ ರಿಲ್ಯಾಕ್ಸ್ ಅನಿಸುತ್ತೆ. ನೀವು ಕೂಡ ಒಂದ್ಸಲ ಮಿಸ್ ಮಾಡದೆ ವಿಸಿಟ್ ಮಾಡಿ. ಇಲ್ಲಿ ವ್ಯೂ ತುಂಬಾ ಇಷ್ಟಪಡ್ತೀರಾ. ಹೇಗಿದೆ ಪ್ಲೇಸು? ಎಷ್ಟು ಕೂಲ್. ಈ ಕಡೆ ನೆರಳಿಗೆ ಬಂದರೆ ಫುಲ್ ಕೂಲಾಗಿದೆ. ಈ ನೇಚರ್ ನೋಡ್ತಾ ಇಲ್ಲೇ ಇದ್ಬಿಟ್ರೆ ಇಲ್ಲೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ಎಷ್ಟು ಫುಲ್ ಗ್ರೀನರೀಸ್ ಇದೆ. ಆ ಕಡೆ ಲೇಕ್ ಇದೆ. ನೆಕ್ಸ್ಟ್ ಆ ಕಡೆ ಐಲ್ಯಾಂಡ್ ಇದೆ, ಅಲ್ಲಿ ಮೇಲ್ಗಡೆ ಅಲ್ಲಿ ಫೆರಿಲ್ ಹೋಗಬೇಕು. ನೋಡೋಣ ಟೈಮ್ ಆಗುತ್ತಾ ಅಂತ. ನೋಡಿದ್ರಿ ಅಲ್ಲ ಬ್ರಾಹೆ ಹೌಸ್ ಕೋಟೆ ಹೇಗಿತ್ತು ಅಂತ. ಇದಾದಮೇಲೆ ಗ್ರಾನಾಗೆ ಬಂದ್ವಿ. ಇಲ್ಲಿ ಗ್ರಾನಾ ಮ್ಯೂಸಿಯಂ ಪಕ್ಕ ಪಾರ್ಕಿಂಗ್ ಸಿಕ್ತು, ಅಲ್ಲಿ ಪಾರ್ಕ್ ಮಾಡಿದ್ವಿ. ಇಲ್ಲಿ 24 hours ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಆದಮೇಲೆ ನಮಗೆ ಸಿಕ್ಕಿದ್ದು ಈ ಫುಲ್ ಸ್ಟ್ರೀಟಲ್ಲಿರೋದು ಚಾಕ್ಲೇಟ್ಸ್ ಶಾಪೇನೆ. ಚಾಕ್ಲೇಟ್ ಶಾಪ್ ನೋಡಿದ್ಮೇಲೆ ಮಕ್ಕಳು ಬಿಡ್ತಾರಾ? ಸೊ ಅಲ್ಲಿಂದ ಹೊರಟ್ವಿ ಚಾಕ್ಲೇಟ್ ಶಾಪ್ ಒಳಗಡೆಗೆ. ಇಲ್ಲಿ ತುಂಬ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಮಾಡ್ತಾಯಿದ್ದಾರೆ. ಚಾಕ್ಲೇಟ್ಸ್ನ ಇಲ್ಲಿ ಇವರು ಶಾಪ್ ಒಳಗಡೆ ಪ್ರಿಪೇರ್ ಮಾಡ್ತಾರೆ. ಸೊ ಅಲ್ಲಿ ಪ್ರಿಪೇರ್ ಮಾಡ್ತಾ ಇರೋದನ್ನು ನಾವು ಅಲ್ಲೇ ನಿಂತ್ಕೊಂಡು ನೋಡ್ಬೋದು. ನೀವಿಲ್ಲಿ ಇಷ್ಟೊಂದು ಚಾಕ್ಲೇಟ್ಸ್ ನೋಡ್ತಿದ್ದೀರಲ್ಲ, ಇದು ಇವ್ರದ್ದು ಫೇಮಸ್ ಚಾಕ್ಲೇಟ್. ಇದ್ರದ್ದು ಹೆಸರು ಪೋಲ್ಕಾಗ್ರಸ್ ಅಂತ. ಇದು ಚಾಕ್ಲೇಟ್ನ ನಾವು ಒಂದು ಟ್ರೈ ಮಾಡಿದ್ವಿ. ಅದು ಮಿಂಟ್ ಫ್ಲೇವರ್ ಆಗಿತ್ತು, ಚೆನ್ನಾಗಿತ್ತು. ಸೊ ಚಾಕ್ಲೇಟ್ಸ್ ಎಲ್ಲ ತೊಗೊಂಡಾದ್ಮೇಲೆ ಇಲ್ಲಿ ಕಡೆ ಎಲ್ಲ ಶಾಪಿಂಗ್ ಮಾಡೋದಕ್ಕೆ ಸುಮಾರು ಏನೇನೋ ಇಟ್ಟಿದ್ದಾರೆ. ಶೋ ಐಟಮ್ಸ್ ಎಲ್ಲ ಪರ್ಚೇಸ್ ಕೂಡ ಮಾಡ್ಬೋದು.
ಸೊ ಅಲ್ಲಿ ಚಾಕ್ಲೇಟ್ ತೊಗೊಂಡ್ಮೇಲೆ ಆಚೆ ಬಂದ್ವಿ. ಫುಲ್ ಶಾಪಿಂಗ್ ಸ್ಟ್ರೀಟೇ ಇದೆ. ಆದರೆ ಇಲ್ಲಿ ಜಾಸ್ತಿ ಇದೆ ಇದು ಈ ಥರ ಪೋಲ್ಕಾ ಗ್ರೇಸ್ ಚಾಕ್ಲೇಟ್ಸ್, ಇದು ಈ ಕಡೆ ಫೇಮಸ್ ಇದೆ. ಬ್ರಾಹೆ ಹುಸಲ್ಲಿದ್ದಾಗ ಹೇಳಿದ್ನಲ್ಲ ಅಲ್ಲೊಂದು ಐಲ್ಯಾಂಡ್ ಇದೆ ಅಂತ, ಆ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಈಗ. ಆ ಐಲ್ಯಾಂಡ್ ಹೆಸರು ವಿಸ್ಕಿಂಗೋ ಅಂತ. ಚೆನ್ನಾಗಿತ್ತು ಈ ಸ್ಟ್ರೀಟಲ್ಲಿ. ಸ್ವಲ್ಪ ದೂರ ವಾಕ್ ಮಾಡಿದ್ದು. ಹೀಗೆ ವಾಕ್ ಮಾಡ್ತಾ ಮಾಡ್ತಾ ನಮಗೆ ಫಸ್ಟ್ ಕ್ಯಾಂಪಿಂಗ್ ಅಂತ ಒಂದು ಪ್ಲೇಸ್ ಸಿಕ್ತು. ಈ ಪ್ಲೇಸಲ್ಲಿ ತುಂಬಾ ಕ್ಯಾರವೆನ್ಸ್ ಇದೆ. ಅಂದರೆ ಇದು ಸಮ್ಮರ್ ಟೈಮ್ ಆಗಿರೋದ್ರಿಂದ ಎಲ್ಲರೂ ಬರ್ತಾರೆ ಇಲ್ಲಿ ಕ್ಯಾಂಪಿಂಗ್ ಮಾಡೋದಕ್ಕೆ. ಕ್ಯಾಂಪಿಂಗಲ್ಲಿ 1 ಡೇಸ್ 2 ಡೇಸ್ಗೆ ಕ್ಯಾರವೆನ್ ತೊಗೊಂಡ್ರೆ ಜಾಸ್ತಿ ದುಡ್ಡಾಗುತ್ತೆ. 7 ಡೇಸ್ ಆ ಥರ ತೊಗೊಂಡ್ರೆ ಸ್ವಲ್ಪ ದುಡ್ಡು ಕಮ್ಮಿ ಆಗುತ್ತೆ. ಸೊ ಎಲ್ಲರೂ ಇಲ್ಲಿ 7 ಡೇಸ್ಗೆ ಅಂತಲೇ ಬರ್ತಾರೆ ಕ್ಯಾಂಪಿಂಗ್ ಮಾಡೋದಕ್ಕೆ ಸಮ್ಮರಲ್ಲಿ. ಆ್ಯಂಡ್ ಅಲ್ಲಿ ಆ ಕಡೆ ಸೈಡ್ ಲೇಕ್ ಇರೋದ್ರಿಂದ ಇಲ್ಲಿ ಶಾಪಿಂಗ್ ಬೇಕಾಗಿರೋದು ಏನು ಬೇಕು ಅದನ್ನೇ ಇಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಮರ್ತ್ಬಿಟ್ಟಿದ್ವಿ ಅರ್ಜೆಂಟಾಗಿ ಬೇಕು ಅಂತಂದರೆ ಇಲ್ಲೇ ಶಾಪ್ಸ್ ಇದೆ, ಶಾಪ್ ಮಾಡ್ಬೋದು. ಇಲ್ಲಿ ಟಿಕೆಟ್ಸ್ ಬಂದು ದೊಡ್ಡವ್ರಿಗೆ 70 SEK ಇದೆ ಆ್ಯಂಡ್ ಚಿಕ್ಕವ್ರಿಗೆ 6 ಇಯರ್ಸ್ ಮೇಲೆ ಇರೋ ಮಕ್ಕಳಿಗೆ 40 SEK ಇದೆ. ಸೊ ನೀವಾಗ ಅಲ್ಲಿ ನೋಡ್ತಿರ್ಬೋದು ಕ್ಯಾರವೆನ್ಸ್ ತೊಗೊಂಡು ಹೋಗ್ತಾ ಇದ್ದಾರೆ, ಕಾರ್ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ವಿಸ್ಕಿಂಗೋ ಐಲ್ಯಾಂಡ್ಗೆ. ಅದನ್ನು ಕೂಡ ತೊಗೊಂಡು ಹೋಗ್ಬೋದು ಫೆರಿನಲ್ಲಿ. ಎಲ್ಲರೂ ಈ ಥರ ಕಾರ್, ಬೈಕ್ಸ್, ಕ್ಯಾರವೆನ್ಸ್, ಸೈಕಲ್ಸ್ ಈ ಥರದನ್ನೆಲ್ಲ ತೊಗೊಂಡು ಹೋಗ್ತಾರೆ. ಆ ಕಡೆ ವಿಸ್ಕಿಂಗೋ ಐಲ್ಯಾಂಡಲ್ಲಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಾಂದರೆ ಅಲ್ಲಿ ಅವ್ರು ಕ್ಯಾರವೆನ್ಸ್ ಇರೋರು ಅಲ್ಲೇ ಸ್ಟೇ ಮಾಡ್ತಾರೆ. ಈಗ ಫೆರಿ ಕೂಡ ಹೊರಟಿದೆ. ಅಲ್ಲಿ ರೀಚ್ ಆಗೋದಕ್ಕೆ 1/2 hour ಆಗುತ್ತೆ. ಆ್ಯಂಡ್ ಎಸ್ ಈ ಥರ ಇದೆ ಒಳಗಡೆ. ಸ್ವಲ್ಪ ಜನ ಈ ಥರ ಕೂತ್ಕೊಳ್ಳೋಕ್ಕಿದೆ ಫೆರಿಯಲ್ಲಿ. ಸ್ವಲ್ಪ ಜನ ಆಚೆ ಸಮ್ಮರ್ ಇರೋದ್ರಿಂದ ಅವ್ರು ಸನ್ ಬಾತ್ ಮಾಡ್ತಾ ಇರ್ತಾರೆ. ವ್ಯೂ ಕೂಡ ತುಂಬ ಚೆನ್ನಾಗಿದೆ ಆಚೆ ಕಡೆ ನಿಂತ್ಕೊಂಡು ನೋಡಿದ್ರೆ. ಈಗ ಐಲ್ಯಾಂಡ್ಗೆ ಹೋಗ್ತೀವಲ್ವ, ಆ ಐಲ್ಯಾಂಡ್ 2nd largest ಐಲ್ಯಾಂಡ್ ಅಂತೆ ಸ್ವೀಡನ್ಗೆ. ಸೊ ಈಗಾಗಲೇ ಅರ್ಧ ದೂರ ಬಂದ್ಬಿಟ್ಟಿದ್ದೀವಿ. ವ್ಯೂ ತುಂಬಾ ಚೆನ್ನಾಗಿದೆ ಗ್ರಾನಾಯಿಂದ. ಈ ಥರ ಕೆಳಗೆ ನೋಡಿ ಸೈಕಲ್ಸ್ ಎಲ್ಲ ತೊಗೊಂಡು ಪಾರ್ಕ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಎಸ್ ಇವತ್ತಿನ ಟೆಂಪ್ರೇಚರ್ 30 degrees ಇದೆ. ನಮ್ಮ ಸ್ವೀಡನ್ ವೆದರ್ ಹೇಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ತುಂಬ ಬಿಸಿಲು ಇರುತ್ತೆ, ಒಂದೊಂದು ದಿನ ತುಂಬ ಮಳೆ ಇರುತ್ತೆ. ಆ್ಯಂಡ್ ಎಸ್ ಆದರೆ ಇವತ್ತು ನಾವು ಹ್ಯಾಟ್ ಏನು ತಂದೇ ಇಲ್ಲ, ಅಷ್ಟು ಬಿಸಿಲಿದೆ ಇವತ್ತು. ಸೊ ಪಾರ್ಕಿಂಗ್ ಎಲ್ಲ ಮಾಡಾಯಿತು. ಈಗ ನಾವೆಲ್ಲ ಹೋದ್ಮೇಲೆ ಆ ಕಡೆಯಿಂದ ವೆಯ್ಟ್ ಮಾಡ್ತಾ ಇರ್ತಾರೆ, ಅವ್ರು ಬರ್ತಾರೆ. ನೆಕ್ಸ್ಟ್ ಮತ್ತೆ ಗ್ರಾನಾಗೆ ಹೋಗ್ತಾರೆ. ಆ ಕಡೆ ಹಾರ್ಸ್ ರೈಡಿಂಗ್ ಎಲ್ಲ ಇತ್ತು. ನಮ್ಮಲ್ಲಿ ಏನು ಟಾಂಗ ಅಂತ ಹೇಳ್ತೀವಿ ಆ ಥರ, ಇವ್ರದ್ದು ಈ ಥರ ಇದೆ. ಅದ್ರದ್ದು ರೇಟ್ 150 SEK ಅಂತ ಹೇಳಿದ್ರು ಒಬ್ರಿಗೆ. ಸೊ ಈಗ ನಾವು ವೆಸೆಂಬೋರಿ ಕೋಟೆ ಹತ್ರ ಬಂದಿದ್ದೀವಿ. ಸೊ ಇವಾಗ ಇದರದ ಇತಿಹಾಸ ತಿಳ್ಕೊಳ್ಳೋಣ. ಇಲ್ಲಿ ನಾರ್ಡಿಕ್ ವಾರ್ ಅಂತ ಆಯಿತು. ಅದರಲ್ಲಿ ಸಾವಿರಾರು ಕೈದಿಗಳನ್ನು ಸ್ವೀಡನ್ನಲ್ಲಿ ಇಟ್ಟಿದ್ರು. 300 ವರ್ಷಗಳ ಹಿಂದೆ ತುಂಬ ಜನ ರಷ್ಯನ್ ಕೈದಿಗಳನ್ನು ಇಟ್ಟಿದ್ರು. 2 ವರ್ಷದ ನಂತರ ಕ್ರಿಸ್ಮಸ್ ಟೈಮ್ನಲ್ಲಿ ಇಲ್ಲಿ ಬೆಂಕಿ ಹತ್ಕೊಂಡು ಕೋಟೆ ಸುಟ್ಟು ಹೋಗುತ್ತಂತೆ. ಈಗ ಯಾರಿಗೆ ತಾನೇ ನೀರು ನೋಡಿದ್ಮೇಲೆ ಆಟ ಆಡಬಾರ್ದು ಅನಿಸುತ್ತೆ. ನಾವು ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಅಲ್ಲೇ. ಹೀಗೆ ಆಟ ಆಡ್ತಾ ಟೈಮ್ ಹೋಗಿದೆ, ಗೊತ್ತಾಗಲಿಲ್ಲ. ಕೊನೆಗೆ ಸಮೃದ್ಧಿಗೆ ಡ್ರೆಸ್ ಚೇಂಜ್ ಮಾಡಿಸೋ ಅಷ್ಟೊತ್ತಿಗೆ ಅಲ್ಲಿ ನಮ್ಮದು ಫೆರಿ ಆಗಲೇ ಹೊರಟ್ಬಿಟ್ಟಿತ್ತು. ನೆಕ್ಸ್ಟ್ ಇನ್ನೇನು ಮಾಡೋದು, ಅರ್ಧ ಗಂಟೆ ವೆಯ್ಟ್ ಮಾಡಬೇಕಾಗಿತ್ತು. ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದು ರೌಂಡು ಕೂಡ ಎಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ದಾರೆ ಆ ಕಡೆ.
ಇಷ್ಟೆಲ್ಲ ನಡೆದು ನೀರೆಲ್ಲ ಫುಲ್ ಖಾಲಿ ಆಯಿತು. ಕೊನೆಗೆ ಐಸ್ ಕ್ರೀಮ್ ಕೂಡ ಸಿಕ್ತು. ಎಲ್ಲ ಕಡೆ ಐಸ್ ಕ್ರೀಮ್ ಕೂಡ ಖಾಲಿ ಆಗಿಬಿಟ್ಟಿತ್ತು ಈ ಬಿಸಿಲಿಗೆ. ಐಸ್ ಕ್ರೀಮ್ ತೊಗೊಂಡ್ವಿ, ಹೀಗೆ ತಿನ್ಕೊಂಡು ಹೊರಟ್ವಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಇವರು ನೀರು ಕೇಳಿದ್ರೆ ಸೋಡಾ ಕೊಡ್ತಾಯಿದ್ರು. ಸಾಕಾಗ್ಬಿಟ್ಟಿತ್ತು. ಸೊ ನೆಕ್ಸ್ಟು ಅಲ್ಲಿಂದ ಈಗ ನಾವು ಅಲ್ಲಿ ಸ್ವಲ್ಪ ಹತ್ರದಲ್ಲೇ ಫಾಲ್ಸ್ ಇತ್ತು. ಫಾಲ್ಸ್ ಹತ್ರ ಹೋಗಿಬಿಟ್ಟು ನೋಡಿಕೊಂಡು ಮನೆ ಕಡೆ ಹೊರಟಿದ್ದೀವಿ. ಸೊ ಇವತ್ತಿನ ನಮ್ಮದು 1 ಡೇ ಪಿಕ್ನಿಕ್ ಹೀಗಾಯಿತು. ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಎಸ್, ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ ಈ ಒಂದು ವ್ಲಾಗ್. ಹೇಗಿತ್ತು, ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.